ಮನೆಯಲ್ಲಿಯೇ ತುಂಬ ಸುಲಭವಾಗಿ ತಯಾರಿಸಬಹುದಾದ ಸ್ಪೆಷಲ್ ಫಲೂದಾ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ಬನ್ನಿ ಇವತ್ತಿನ ಸುಲಭವಾದ ರೆಸಿಪಿ ಹೋಮ್ ಮೇಡ್ ಫಲೂದಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಕಾಮಕಸ್ತೂರಿ ಬೀಜಗಳನ್ನು ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಇಡಬೇಕು. ನಾನಿಲ್ಲಿ 2 ಸ್ಪೂನ್ನಷ್ಟು ಕಾಮಕಸ್ತೂರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ ಒಂದು 3/4 ಭಾಗದಷ್ಟು ನೀರನ್ನು ಕೂಡ ಹಾಕ್ಕೊಂಡು ಸೈಡಿಗೆ ಇಡ್ತಾ ಇದ್ದೇನೆ. ಇದನ್ನು ಸೇವಿಸೋದ್ರಿಂದ ದೇಹ ತುಂಬ ತಂಪಾಗುತ್ತೆ. ಈ ಬೇಸಿಗೆಗಾಲದಲ್ಲಿ ಇದನ್ನು ಸೇವಿಸೋದು ತುಂಬ ಒಳ್ಳೆಯದು. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಧಾರಣವಾಗಿ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೇನೆ. ಇದರ ಜೊತೆಗೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ನೀರಿನ ಬದಲು ಹಾಲನ್ನು ಕೂಡ ಬಳಸ್ಬೋದು. ಈ ರೀತಿ ನಾವು ಮಾಡೋದ್ರಿಂದ ಇದನ್ನು ಬಿಸಿ ಮಾಡುವಾಗ ಇದು ಅಲ್ಲಲ್ಲಿ ಗಂಟುಗಳ ಹಾಗೆ ನಿಲ್ಲದೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಇಡೋದು. ಈಗ ಇದೆರಡನ್ನು ಕೂಡ ರೆಡಿ ಮಾಡಿ ಆಯಿತು. ನೋಡಿ ಅಷ್ಟರಲ್ಲಿ ಈ ಕಾಮಕಸ್ತೂರಿ ಬೀಜ ಯಾವ ಥರ ಆಗಿದೆ ಅಂತ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ವರ್ಮಿಸೆಲಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಫಲೂದಾ ಮಾಡುವಾಗ ಯಾವತ್ತೂ ರೆಡಿಮೇಡ್ ಆಗಿ ಸಿಗುವಂತಹ ಐಟಮನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದರೆ ನಾನಿಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇರುವ ಕಾರಣ ವರ್ಮಿಸೆಲಿಯನ್ನು ಈ ಥರ ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೇನೆ. ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ, ಈ ಥರ ಆಗಬೇಕು. ಈಗ ಇಷ್ಟ ಆದಾಗ ನಾನು ಸ್ಟವನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೇನೆ. ಇದನ್ನು ತಣ್ಣಗಾಗಬೇಕು. ಅಷ್ಟರಲ್ಲಿ ಈ ಸ್ಟವ್ವಲ್ಲಿ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಜನಕ್ಕೆ ಬೇಕಾಗಿ ಮಾಡೋ ಕಾರಣ 2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ಹಾಲು ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಇಲ್ಲೀಗ ಬಿಸಿ ಆಗ್ತಾ ಇದೆ. ಇದಕ್ಕೀಗ ನಾವು ಹುರಿದು ತೆಗೆದಿಟ್ಟಂತಹ ವರ್ಮಿಸೆಲಿಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ವರ್ಮಿಸೆಲಿಯನ್ನು ಹಾಕೊಂಡಾದ ನಂತರ ಸ್ವೀಟಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನಾನೀಗಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಕಡಿಮೆ ಬೇಕಾದಲ್ಲಿ ಕಡಿಮೆ, ಇಲ್ಲ ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿಯನ್ನು ಹಾಕ್ಕೊಳ್ಬೋದು. ಇಲ್ಲಿ ಮಾತ್ರ ನಾವು ಸಕ್ಕರೆಯನ್ನು ಹಾಕ್ಕೊಳ್ತಾ ಇರೋದು, ಇನ್ನೆಲ್ಲೂ ಕೂಡ ಸಕ್ಕರೆಯನ್ನು ಹಾಕ್ಕೊಳ್ಳೋದಿಲ್ಲ. ಹಾಗೆ ನೋಡಿ ಇದು ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ಸೇಮಿಗೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ನಾವು ಕೈಯಲ್ಲಿ ತೆಗೆದು ಅದನ್ನು ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಕಟ್ಟಾಗಬೇಕು. ಆ ಥರ ಇದ್ದರೆ ಸೇಮಿಗೆ ಬೆಂದಿದೆ ಅಂತ ಅರ್ಥ. ಈಗ ನೋಡಿ ಇಲ್ಲಿ ನಾನು ಕೈಯಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರ ನೀವು ಒಂದು ಸ್ವಲ್ಪ ತೆಗೆದು ಈ ಥರ ಪ್ರೆಸ್ ಮಾಡಿದರೆ ಅದು ಕಟ್ಟಾಗಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಇಲ್ಲಿ ಚೆನ್ನಾಗಿ ಸೇಮಿಗೆ ಕೂಡ ಬೆಂದಿದೆ, ಅದೇ ರೀತಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ಇಷ್ಟರಲ್ಲಿ ನಾವು ಆಗಲೇ ನೀರಲ್ಲಿ ಹಾಕಿ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಒಂದು ಕೈಯಲ್ಲಿ ಸ್ಟಿರ್ ಮಾಡ್ತಾ ಇದನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ಹಾಕಿ ಆನಂತರ ಈ ಥರ ಮಿಕ್ಸ್ ಮಾಡ್ಬೋದು. ಯಾವ ರೀತಿಯಾದರೂ ತೊಂದರೆ ಏನಿಲ್ಲ. ನೋಡಿ ಕಸ್ಟರ್ಡ್ ಪೌಡರ್ ಹಾಕಿದ ಕೂಡಲೇ ಯಾವ ರೀತಿ ದಪ್ಪಾಗಿ ನಮಗೆ ಸಿಕ್ಕಿದೆ ಅಂತ. ಇದು ಈಗ ಕರೆಕ್ಟಾಗಿದೆ. ಇನ್ನು ನಾವು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲಿಡೋಣ. ಇದನ್ನು ನೀವು ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಕೋಲ್ಡ್ ಆಗಿ ನಿಮಗೆ ಸಿಗುತ್ತೆ. ಈಗ ಇಲ್ಲಿ ನಾನು ಸರ್ವ್ ಮಾಡೋದಕ್ಕೆ ಒಂದು ಗ್ಲಾಸನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಫಸ್ಟ್ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೇನೆ. ಅದರ ಮೇಲಿನಿಂದ ಒಂದು ಸ್ವಲ್ಪ ಕಾಮಕಸ್ತೂರಿ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದರ ಮೇಲೆ ನಾವೀಗ ಮಿಕ್ಸ್ ಮಾಡಿಟ್ಟಂತಹ ವರ್ಮಿಸೆಲಿ ಮಿಕ್ಸ್ಚರ್ ಇದೆಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಒಂದು ವೇಳೆ ನೀವು ಮಾಡಿರೋದು ತುಂಬ ಗಟ್ಟಿಯಾಗಿದೆ ಅಂದರೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂದು ವೇಳೆ ನೀರಾಗಿದೆ ಅಂದರೆ ಯೋಚನೆ ಮಾಡಬೇಕು ಅಂತ ಇಲ್ಲ, ಅದೇ ಥರ ಹಾಕ್ಕೊಳ್ಬೋದು. ಯಾಕಂದರೆ ಫಲೂಡಾದಲ್ಲಿ ತುಂಬ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಯಾವುದು ಕೂಡ ಇರಲ್ಲ. ನಾವಿಲ್ಲಿ ಸ್ಪೆಷಲಾಗಿ ಮಾಡೋ ಕಾರಣ ಈ ಥರ ಮಾಡಿದ್ದೇವೆ. ಹಾಗೆ ಅದರ ಮೇಲಿನಿಂದ ಸ್ವಲ್ಪ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೇನೆ. ದಾಳಿಂಬೆ, ಹಾಗೆ ಆ್ಯಪಲ್, ನಂತರ ದ್ರಾಕ್ಷಿ, ಹಾಗೆ ಸ್ವಲ್ಪ ಖರ್ಜೂರ. ಇದು ಕೂಡ ಹಾಗೆ ನಿಮ್ಮ ಇಷ್ಟಕ್ಕನುಗುಣವಾಗಿ ಹಾಕ್ಕೊಳ್ಬೋದು. ಇಂಥದ್ದೇ ಹಾಕಬೇಕು, ಇಷ್ಟೇ ಹಾಕಬೇಕು ಅಂತ ಏನು ಕೂಡ ಇಲ್ಲ. ಅದರ ಮೇಲಿಂದ ಕಾಮಕಸ್ತೂರಿ ಬೀಜ, ಅದರ ಮೇಲಿನಿಂದ ಪುನಃ ವರ್ಮಿಸೆಲಿ ಮಿಕ್ಸನ್ನು ಹಾಕ್ಕೊಂಡು ಅದರ ಮೇಲಿನಿಂದ ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಹಾಕ್ಕೊಂಡಿದ್ದೇನೆ. ಯಾವ ಫ್ಲೇವರ್ ಐಸ್ ಕ್ರೀಮನ್ನು ಬೇಕಿದ್ರೂ ಉಪಯೋಗಿಸ್ಬೋದು. ಈಗ ಗಾರ್ನಿಷ್ಗೋಸ್ಕರ ಸ್ವಲ್ಪ ದಾಳಿಂಬೆ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೇನೆ. ನೋಡಿ ನಮ್ಮ ಸ್ಪೆಷಲ್ ರೆಸಿಪಿ ಫಲೂದಾ ಯಾವ ಥರ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಂತರ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದ್ಸಲ ಸಿಗ್ತೇನೆ. ಥ್ಯಾಂಕ್ ಯು.